ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಯಾವುದೇ ಸಂದರ್ಭದಲ್ಲೂ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿಗುವಂಥ ಸಮಯ ನಮ್ಮ ಜೀವಿತದಲ್ಲಿ ಅತ್ಯಮೂಲ್ಯವಾಗಿದೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಪೌಲನು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಈ ವಾಕ್ಯ ನಮ್ಮೆಲ್ಲರಿಗೂ ತುಂಬ ಪರಿಚಯವಿರುವಂತಹ ವಾಕ್ಯ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಜೀಸಸ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನನ್ನು ಬಲಪಡಿಸುವಂತಹ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನೂ ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಈ ವಾಕ್ಯ ನಮಗೆ ಭಾಳ ಸಂತೋಷ ಕೊಡುವಂಥ ವಾಕ್ಯ. ಪೌಲನು ಸೆರೆಮನೆಯಲ್ಲಿದ್ದಾನೆ. ಫಿಲಿಪ್ಪಿಯದವರಿಗೆ ಪೌಲನ ಕುರಿತಾದಂತಹ ಯೋಚನೆ ಇದೆ. ಪೌಲನಿಗೆ ಸಹಾಯದಲ್ಲಿ ಆರ್ಥಿಕ ಸಹಾಯವನ್ನು ಮಾಡಿದಂತಹ ಒಂದು ಸಭೆಯಾಗಿತ್ತು ಫಿಲಿಪ್ಪಿಯ ಸಭೆ. ಪೌಲ ಥೆಸಲೋನಿಕದಲ್ಲಿದ್ದಾಗ, ಕೊರಿಂಥದಲ್ಲಿದ್ದಾಗ, ಸೆರೆಮನೆಯಲ್ಲಿದ್ದಾಗ ಎಲ್ಲ ಸಂದರ್ಭಗಳಲ್ಲಿ ಅವರಿಗೆ ಸಹಾಯವನ್ನು ಮಾಡಿದಂಥ ಒಂದು ಸಭೆಯಾಗಿತ್ತು ಫಿಲಿಪ್ಪಿಯ ಸಭೆ. ಫಿಲಿಪ್ಪಿಯ ಸಭೆಯವರಿಗೆ ಪೌಲನ ಮೇಲೆ ಬಹಳಷ್ಟು ಪ್ರೀತಿ ಸಹ ಇತ್ತು. ಆದರೆ ಈ ವಾಕ್ಯವನ್ನು ಪೌಲ ಹೇಳುವಂತಹ ಉದ್ದೇಶ ಏನು ಎಂಬುದನ್ನು 10ನೇ ವಾಕ್ಯದಿಂದ ಓದಿದ್ರೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ನನ್ನ ವಿಷಯವಾದ ನಿಮ್ಮ ಯೋಚನೆ ಎಂಬ ಬಳ್ಳಿಯು ಇಷ್ಟು ದಿವಸಗಳಾದ ಮೇಲೆ ಪುನಃ ಚಿಗುರಿದ್ದಕ್ಕೆ ನಾನು ಕರ್ತನ ನಿಮಿತ್ತ ಬಹಳವಾಗಿ ಸಂತೋಷ ಪಡುತ್ತೇನೆ. ಇಲ್ಲಿ ಪೌಲನ ಜೀವಿತದಲ್ಲಿ ಇಕ್ಕಟ್ಟಿನ ಒಂದು ಪರಿಸ್ಥಿತಿ ನಮಗೆ ಗೊತ್ತು. ಕೆಲಸ ಇಲ್ಲ, ಹಣ ಇಲ್ಲ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾನೆ. ಗುಡಾರ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂಥ ಪೌಲ ಇವಾಗ ಸೆರೆಮನೆಯಲ್ಲಿದ್ದಾನೆ. ಆದರೆ ಕೊರತೆಯಲ್ಲಿ ಇರುವಂತಹ ಪೌಲನಿಗೆ ಸಹಾಯ ಮಾಡುವಂತಹ ಒಂದು ಮನಸ್ಸು ಫಿಲಿಪ್ಪಿಯದವರಿಗೆ ಬಂತು. ಫಿಲಿಪ್ಪಿಯದವರು ಎಪಫ್ರೋದಿತನ ಕೈಯಲ್ಲಿ ಸ್ವಲ್ಪ ಹಣವನ್ನು, ಸಹಾಯವನ್ನು ಕೊಟ್ಟು ಕಳಿಸ್ತಾರೆ. ಅದು ಅವನಿಗೆ ತಲುಪಿದಾಗ ಅವನಿಗೆ ತುಂಬ ಸಂತೋಷ ಆಗುತ್ತೆ. ಆದರೆ ಪೌಲ ಈಗ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ 11ನೇ ವಾಕ್ಯದಲ್ಲಿ ಓದ್ತೀವಿ, ಕೊರತೆಯಲ್ಲಿ ಇದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಯಾವ ಸ್ಥಿತಿ ನಮ್ಮಲ್ಲಿ ದೇವರು ಕೊಟ್ಟಿದ್ದಾರೋ ಅದರಲ್ಲಿ ನಾವು ಸಂತೋಷವಾಗಬೇಕು. ಅದು ಇಕ್ಕಟ್ಟಿನ ಪರಿಸ್ಥಿತಿಯಾಗಿರ್ಬೋದು, ವಿಶಾಲತೆಯ ಪರಿಸ್ಥಿತಿಯಾಗಿರ್ಬೋದು, ಹಣ ಇರುವಂಥ ಸ್ಥಿತಿಯಾಗಿರ್ಬೋದು, ಇಲ್ಲದಿರುವಂಥ ಸ್ಥಿತಿಯಾಗಿರ್ಬೋದು, ಎಲ್ಲ ಸಂದರ್ಭದಲ್ಲಿಯೂ ಸಂತುಷ್ಟನಾಗಿರುವಂತಹ ಒಂದು ಸ್ವಭಾವ ಒಬ್ಬ ವ್ಯಕ್ತಿಯಲ್ಲಿದ್ದರೆ ಅವನಂಥ ಭಕ್ತ ಬೇರೆ ಯಾರೂ ಇಲ್ಲ. ಅವನನ್ನು ದೇವರು ಬಹಳ ಮೆಚ್ತಾರೆ. ಇಕ್ಕಟ್ಟು ಬಂದಾಗ ಗುಣಗೊಟ್ಟೋದು, ವಿಶಾಲತೆ ಬಂದಾಗ ದೇವರಿಗೆ ಹೆಚ್ಚಾಗಿ ಸ್ತೋತ್ರ ಹೇಳೋದು, ಇದಲ್ಲ ದೇವರು ನಮ್ಮಿಂದ ಇಷ್ಟಪಡೋದು. ಯಾವುದೇ ಸ್ಥಿತಿಯಲ್ಲಿದ್ದರೂ ಸಹ, ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹ ನಾವು ದೇವರ ಮುಖವನ್ನು ನೋಡಿ ಆ ಸನ್ನಿವೇಶಗಳನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆಂದು, ಆ ಸನ್ನಿವೇಶದಲ್ಲಿ ನನ್ನನ್ನು ದೃಢವಾಗಿ ನಿಲ್ಲಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆಂದು ಯಾರು ತಿಳ್ಕೊಳ್ತಾರೋ ಅವರು ಸಂತುಷ್ಟವಾಗಿರ್ತಾರೆ. ಇಲ್ಲಿ 12ನೇ ವಾಕ್ಯದಲ್ಲಿ ಹೇಳ್ತಾನೆ, ಬಡವನಾಗಿರಲೂ ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲೂ ಬಲ್ಲೆನು. ತೃಪ್ತನಾಗಿದ್ದರೂ ಹಸಿದವನಾಗಿದ್ದರು, ಸಮೃದ್ಧಿಯುಳ್ಳವನಾದರೂ ಕೊರತೆಯುಳ್ಳವನಾದರೂ, ಯಾವ ಥರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ. ಹಾಗಾದರೆ ಪೌಲ ಏನು ಹೇಳ್ತಾ ಇದ್ದಾನೆ? ನಾನು ಯಾವ ಸ್ಥಿತಿಯಲ್ಲಿದ್ದರೂ ಸಹ ಅಲ್ಲಿ ಹೆಂಗಿರಬೇಕು ಅಂತ ನನಗೆ ಗೊತ್ತು. ಉಪವಾಸ ಬಿದ್ದಿರಬೇಕಾ? ಅಲ್ಲಿ ಹೆಂಗಿರಬೇಕು ಅಂತ ಗೊತ್ತು. ಒಳ್ಳೆ ಮಟನ್ ಬಿರಿಯಾನಿ ಇದೆಯಾ? ಹೇಗಿರಬೇಕು ಅಂತ ನನಗೆ ಗೊತ್ತು. ಒಳ್ಳೆ ವಸ್ತ್ರಗಳಿದೆಯಾ? ಹೇಗಿರಬೇಕು ಅಂತ ನನಗೆ ಗೊತ್ತು. ವಸ್ತ್ರಗಳು ಕಡಿಮೆನಾ? ಅಲ್ಲೂ ಹೇಗಿರಬೇಕು ಅಂತ ನನಗೆ ಗೊತ್ತು. ಯಾಕೆ? ಈಗ ಅವನು ಆನ್ಸರ್ ಹೇಳ್ತಾನೆ, ನನ್ನನ್ನು ಆ ಸ್ಥಿತಿಯಲ್ಲಿ ಬಲಪಡಿಸುವಂತಹ ಒಬ್ಬ ದೇವರಿದ್ದಾನೆ. ಯಾವ ಸ್ಥಿತಿಯಲ್ಲಿದ್ದರೂ ಸಹ ನಾವು ಗುಣಗುಟ್ಟದೇ ಇರಬೇಕು ಅಂದರೆ ನಮಗೆ ಒಂದು ಬಲವನ್ನು ದೇವರು ಕೊಡಬೇಕು. ಎಷ್ಟೋ ವ್ಯಕ್ತಿಗಳನ್ನು ನೋಡ್ತೀವಿ, ಒಂದೊತ್ತು ಆಹಾರ ಇಲ್ಲದೆ ಇದ್ದರೂ ಸಹ ಪ್ರಾರ್ಥನೆ ಕಡಿಮೆ ಮಾಡದಲೇ, ಆರಾಧನೆ ಕಡಿಮೆ ಮಾಡದಲೇ ದೇವರಿಗಾಗಿ ಜೀವಿಸುವಂತಹ, ದೇವರಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುವುದಕ್ಕೂ ಸಿದ್ಧರಾಗಿರುವಂಥ ಅನೇಕ ಭಕ್ತರುಗಳನ್ನು ನೋಡ್ತೀವಿ. ಆದರೆ ಎಲ್ಲ ಇದ್ದು ಗುಣಗುಟ್ಟುವಂತಹ ವಿಶ್ವಾಸಿಗಳನ್ನು, ಸೇವಕರನ್ನು ನಾವು ನೋಡಬಹುದು. ಎಲ್ಲ ಇದೆ ಅವರಿಗೆ,
ಲೋಕದ ಪ್ರಕಾರ ಎಲ್ಲ ಆಶೀರ್ವಾದ ಇದೆ. ಯಾವುದೇ ಒಂದು ಸಣ್ಣದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತೇಳಿ ಗುಣಗುಟ್ಟೋರಿದ್ದಾರೆ. ಯಾಕೆ? ಅದರ ಮಧ್ಯದಲ್ಲಿಯೂ ನಿಲ್ಲುವುದಕ್ಕೆ ನಮಗಾಗ್ತಾ ಇಲ್ಲ. ಆದರೆ ನಮಗಿಂತ ಕೆಳಮಟ್ಟದಲ್ಲಿರುವಂತಹ ಎಷ್ಟೋ ಜನರು ಆತ್ಮೀಕವಾಗಿ ನಮಗಿಂತ ಉನ್ನತರಾಗಿರೋದನ್ನು ನಾವು ನೋಡ್ಬೋದು. ಹೇಗಾಯಿತು? ಕಾರಣ ಅವರನ್ನು ಬಲಪಡಿಸುವಂತಹ ಒಬ್ಬ ದೇವರಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ಯಾವ ಸ್ಥಿತಿಯಲ್ಲಿದ್ದರೂ ದೇವರಿಗೆ ಹೇಳಬೇಕು, ದೇವರೇ ಈ ಸ್ಥಿತಿಯಲ್ಲಿ ನಿಲ್ಲುವುದಕ್ಕೆ ಬೇಕಾದ ಬಲ ನನಗೆ ಕೊಡು. ಈ ಸ್ಥಿತಿಯಲ್ಲಿರುವಾಗಲೂ ನಾನು ನಿನ್ನನ್ನು ದೂಷಣೆ ಮಾಡದೆ, ನಾನು ನಿನ್ನನ್ನು ಘನಪಡಿಸುವಂತಹ ಒಂದು ಅನುಭವ ನನಗೆ ಕೊಡು. ಯಾವ ಸ್ಥಿತಿಯಲ್ಲಾಗಿರಲಿ, ಯಾವ ಸ್ಥಿತಿಯ ಮೂಲಕ ದೇವರು ನನ್ನನ್ನು ಕಳಿಸಿದ್ರೂ ಸಹ ಪೌಲ ಹೇಳ್ತಾರೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಅಂದರೆ ಉಪವಾಸ ಇರೋಕ್ಕೂ ಶಕ್ತನು, ಊಟ ಮಾಡೋಕ್ಕೂ ಶಕ್ತನು, ಕೊರತೆಯಲ್ಲಿರೋದಕ್ಕೂ ಶಕ್ತನು, ಸಮೃದ್ಧಿಯಲ್ಲಿರೋದಕ್ಕೂ ಶಕ್ತನು, ಎಲ್ಲವುಗಳಿಗೂ ಶಕ್ತರಾಗಿ ಜೀವಿಸುವಂತಹ ಒಂದು ಕೃಪೆ ದೇವರು ನಮಗೆ ಕೊಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸ ದೇವರೇ, ನನ್ನ ವಾಕ್ಯವನ್ನು ಕೇಳುವಂತಹ ನಿನ್ನ ಮಕ್ಕಳು ಯಾವ ಒಂದು ಸ್ಥಿತಿಯಲ್ಲಿದ್ದರೂ ಸಹ ದೇವರೇ, ಅವರನ್ನು ಅದರಲ್ಲಿ ನಿಲ್ಲುವುದಕ್ಕೆ ಬೇಕಾದ ಧೈರ್ಯ, ಬಲ, ಶಕ್ತಿಯನ್ನು ಅವರಿಗೆ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.